20 ವರ್ಷ ಆಗಿತ್ತು. ಮಕ್ಕಳೇನೂ ಆಗಿರಲಿಲ್ಲ ನಮಗೆ. ದೇವಸ್ಥಾನ ಅಲ್ಲಿ ಇಲ್ಲೆಲ್ಲ ಓಡಾಡದೆ, ಎಲ್ಲೋದ್ರೂ ಏನೂ ಆಗಿರಲಿಲ್ಲ. ಕೆಂಪಮ್ಮನ ದೇವಸ್ಥಾನಕ್ಕೆ ಬಂದಾದ್ಮೇಲೆ ಒಂದು ಗಂಡು ಮಗುನೂ ಆಯಿತು. ನಮ್ದು ನಿಂತೋಗ್ಬಿಟ್ಟಿತ್ತು, ಅರ್ಧ ಬರ್ದಾಗಿ 10 ವರ್ಷ ಆಗೋಗ್ಬಿಟ್ಟಿತ್ತು. ಅದು ಕೈಕಿ ಕೆಲಸ ಮಾಡೋಕ್ಕೆ ಆತನೇ ಇರಲಿಲ್ಲ. ಯಾರೋ ವಾಮಾಚಾರ ಅದು ಇದು ಎಲ್ಲ ಮಾಡಿದರು. ಹರಿ ಓಂ. ಓಂ ಗುರುಭ್ಯೋ ನಮಃ. ಇದು ಶ್ರೀ ವಿನಾಯಕ ಸ್ವಾಮಿ, ಶ್ರೀ ಮುನೇಶ್ವರ ಸ್ವಾಮಿ, ಶ್ರೀ ಕೆಂಪಮ್ಮ ದೇವಿ, ಶ್ರೀ ಯಲ್ಲಮ್ಮ ದೇವಿ ಹಾಗೂ ಚೌಡೇಶ್ವರಿ ಸನ್ನಿಧಾನದಲ್ಲಿ ಇಲ್ಲಿ ಸುಮಾರು ವರ್ಷಗಳಿಂದ ಸುಮಾರು ಹಗಸು ಮುನೇಶ್ವರ ಸ್ವಾಮಿ ಅಂತೇಳಿ ತುಂಬ ಹೆಸರಾಗಿತ್ತಿದ್ದು. ಆ ಹೆಸರಾಗಿದ್ದಂಥ ವಿಚಾರದಲ್ಲಿ ಇಲ್ಲಿ ನಮಗೆ ನಾನು ಒಂದು ಮನೆಯೊಳಗೆ ದೇವ್ರ ಪೂಜೆಗೊಂಡಿದ್ದೆ. ಆ ಟೈಮಲ್ಲಿ ಈ ಜಾಗದವ್ರು ಬಂದು ನನ್ನ ಮಗ ಒಳ್ಳೇದಾಗ್ಬೇಕು ಸ್ವಾಮಿ, ನನ್ನ ಮಗ ಏನೋ ಒಂದು ತೊಂದರೆ ಸಿಗಾಕೊಂಡ್ಬಿಟ್ಟಿದ್ದಾನೆ, ಆ ತೊಂದರೆ ಪರಿಹಾರ ಆಗ್ಬೇಕಂತ ಹೇಳಿ ಬಂದರು. ಆಗ ಅವ್ರಿಗೆ ಪರಿಹಾರ ಆಯಿತು. ಅವಾಗ ಈ ಜಾಗ ಕೊಟ್ಟರು. ಈ ಜಾಗದಲ್ಲಿ ಬಂದು ನೋಡಿದಾಗ ಸಾಕ್ಷಾತ್ವಾಗಿ ಮುನೇಶ್ವರ ಮತ್ತು ಚೌಡೇಶ್ವರಿ ಇಲ್ಲಿ ನಿಲ್ಲಿಸಿದ್ರು. ಇದು ನಾವು ಕಾಲದಿಂದ, ನಮ್ಮ ತಂದೆ ಕಾಲದಿಂದ ನಮ್ಮ ತಾತ ಅಜ್ಜಿ ಮಾಡ್ಕೊಂಡ್ಬಂದಿದ್ರು. ಇದು 1947 ಇಸ್ವಿಯಿಂದ ಮಾಡ್ಕೊಂಡ್ಬಂದಿದ್ದಂಥ ಜಾಗ. ಆ ದೇವ್ರ ಪೂಜೆ ಮಾಡ್ಕೊಂಬತ್ತಿದ್ರು. ಅದೇ ರೀತಿಯಾಗಿ ಈ ಸ್ಥಾನದಲ್ಲಿ ದೇವಸ್ಥಾನ ಮಾಡೋಕ್ಕೆ ಜಾಗ ಕೊಡ್ತೀವಿ, ನೀವು ದೇವಸ್ಥಾನ ಮಾಡಿ ಅಂದರು. ಅವತ್ತಿಂದ ಇಲ್ಲಿ ಮೊದಲು ಮುನೇಶ್ವರ ಸ್ವಾಮಿಯಾಗಿ ನೆಲೆಸ್ಕೊಂತು, ಅನಂತರ ಚೌಡೇಶ್ವರಿಯಾಗಿ, ಅನಂತರ ಶ್ರೀ ಆದಿಶಕ್ತಿ ಕೆಂಪಮ್ಮ ದೇವಿ, ಯಲ್ಲಮ್ಮ ದೇವಿಯು ಸಹ ನೆಲೆಸ್ಕೊಂಡ್ರು. ಈ ಸನ್ನಿಧಾನದಲ್ಲಿ ಪ್ರತಿ ಮಂಗಳವಾರ, ಶುಕ್ರವಾರ ಹಾಗೂ ಭಾನುವಾರದಲ್ಲಿ ವಿಶೇಷ ಪೂಜೆಯಾಗಿರ್ತದೆ. ಇಲ್ಲಿ ಬಂದಂಥ ಭಕ್ತಾದಿಗಳು ಯಾರೇ ಬರಲಿ, ಈ ಅಮ್ಮ ಮಕ್ಕಳು ತಾಯಿ ಇದ್ದಂಗೆ, ಕೆಂಪಮ್ಮ ಅಂದರೆ ಮಕ್ಕಳು ತಾಯಿ ಇದ್ದಂಗೆ ಅಂತ ಹೇಳಿ, ಇದೆಲ್ಲ ಒಂದು ಸೈನ್ಯದ ದೇವತೆಗಳು ಇವರಲ್ಲ. ರಾಜರು, ಮಹಾರಾಜರು, ವೀರಭದ್ರ ಮತ್ತು ಸೇವಕಿಯರು ಮತ್ತು ಭೂತರಾಯ ಮತ್ತು ಮುನೇಶ್ವರ, ಹೀಗೆ ಈ ದೇವತೆಗೆ ಒಂದು ಬೆಂಬಲವಾಗಿರುವಂಥ ದೇವರು. ಈ ಜಾಗದಲ್ಲಿ ಮಂಗಳವಾರ ಆಗಲಿ, ಶುಕ್ರವಾರ ಆಗಲಿ, ಭಾನುವಾರ ಆಗಲಿ ಬರ್ತಾರೆ. ಬಂದು ಈ ತಾಯಿಯಲ್ಲಿ ಒಂದು ವಾಗ್ದಾನ ಕೇಳ್ಕೊಂಡು ಹೋಗ್ತಾರೆ. ನಮ್ಗೆ ಇಂಥ ಕಷ್ಟ ಇದೆ ಕೊಳವ, ಇಂಥ ಕಷ್ಟ ಪರಿಹಾರ ಮಾಡಂತ. ಆವಾಗ ಬಂದಂಥವ್ರಿಗೆ ಇಲ್ಲಿ ತಾಯಿ ಆಯ್ತು ಕೊಳೋ, ನಾನು ಇದ್ದೀನಿ, ಕಾಪಾಡ್ತೀನಿ, ನನಗೆ 3 ವಾರ ಬಂದೋಗು, 5 ವಾರ ಬಂದೋಗು, ನಾನು ಇದ್ದೀನಿ ಅಂತ ಹೇಳಿ ವಾಗ್ದಾನ ಕೊಡ್ತಾಳೆ. ಇಲ್ಲಿ ಕೊಡೋಂಥ ಅಕ್ಷತೆ ಕಾಳು, ನಿಂಬೆಹಣ್ಣು ತೆಗೆದುಕೊಂಡು ಹೋಗಿ ಅವ್ರು ಪೂಜೆ ಮಾಡ್ತಾರೆ. ಒಳ್ಳೆಯದಾದ ನಂತರ ಬಂದು ಇಲ್ಲಿ ತಾಯಿಗೆ ಎಳಬತ್ತಿ ಹಚ್ಚೋರು, ತುಪ್ಪದ ದೀಪ ಹಚ್ಚೋರು, ಬೆಲ್ದಾರ್ತಿ ಮಾಡೋವಂಥವ್ರು ಮಾಡ್ತಾರೆ. ಅದೇ ರೀತಿಯಾಗಿ ನಡ್ಕೊಂಡು ಬರ್ತಾ ಇದೆ. ಇಲ್ಲಿ ಯಾರೇನೇ ಬಂದರೂ ಒಂದು ಕಾಯಿ ಕಟ್ಬಿಟ್ಟು ಹೋದರೆ ಅವ್ರ ಕೆಲಸ ಏನು ಬೇಕಾದ್ರೂ ಒಳ್ಳೇದಾಗ್ತದೆ. ಬೇರೆ ಇನ್ನೊಂದು ಏನಾದರೂ ತೊಂದರೆ ತಾಪತ್ರೆ ಮಾಡ್ತವ್ರಂದರೆ ಬೀಗ ಹಾಕಿಸ್ತಾಳೆ. ಬೀಗ ಹಾಕಿಸ್ರೆ ಅದು ಹಾಗೆ ಬಾಯಿ ಮುಚ್ಚಿಸ್ತಾಳೆ. ಅಂಥ ಒಂದು ಪವಾಡವಾಗಿ ಇದು ಆದಿಶಕ್ತಿ ಕೆಂಪಮ್ಮ ದೇವಿ, ಚೌಡೇಶ್ವರಿ ಇಲ್ಲಿ ಇಬ್ಬರೂ ಸಹ ನೆಲೆಸ್ಕೊಂಡು ಏನೊಂದು ಯಾವ್ಯಾವ ಥರದಲ್ಲಿ ಏನೇನು ಭಾಗ್ಯ ಕೊಡಬೇಕೋ ಆ ತಾಯಿ ಕೊಡ್ತಾ ಇದ್ದಾಳೆ. ಅಷ್ಟೇ ಒಳ್ಳೇದಾಗ್ತಾ ಇದೆ. ಯಾರೇನೇ ಬರಲಿ, ಏನೇ ಕೇಳ್ಕೊಳ್ಳಿ, ಏನು ಕೇಳ್ಕೊಂಡ್ರು ಹೂವು ಕೊಡ್ತಾಳೆ ಅಥವಾ ಅವ್ರಿಗೊಂದು ಅಪ್ಪಣೆ ಕೊಡ್ತಾಳೆ. ಆ ಅಪ್ಪಣೆಯಿಂದ ಇಲ್ಲಿವರೆಗೂ ತುಂಬ ಎಲ್ಲ ಒಳ್ಳೆಯದಾಗಿದೆ. ಮಕ್ಕಳು ಇಲ್ದವ್ರಿಗೆ ಮಕ್ಕಳಾಗಿದೆ, ಮತ್ತು ಜಮೀನು ಇಲ್ದವ್ರಿಗೆ ಜಮೀನು ಸೈಟ್ ತೆಗೆದು ಮನೆ ಕಟ್ಟಿದ್ದಾರೆ. ಮತ್ತು ಅವ್ರಿಗೆ ಏನೇ ಒಂದು ಕೋರಿಕೆ ಇರಲಿ, ಯಾವುದೋ ಹಣದ ವಿಚಾರ ತೊಂದರೆ ಇದೆ ಸ್ವಾಮಿ, ಆಸ್ತಿ ವಿಚಾರ ತೊಂದರೆ ಇದೆ ಸ್ವಾಮಿ ಅಂತ ಹೇಳ್ತಾರೆ. ನಮ್ಮನ್ನು ಸ್ವಾಮಿ ಅನ್ನಲ್ಲ, ಅಮ್ಮ ಅಂತ ಕರೀತಾರೆ. ದೇವಿನ ಹೆಂಗೆ ಅಮ್ಮ ಅಂತಾರೋ ಅದೇ ರೀತಿ ನಮ್ಮನ್ನು ಅಮ್ಮ ಅಂತ ಕರೀತಾರೆ. ಆ ರೀತಿ ಒಳಗಾಗಿ ಇಲ್ಲಿ ಸೇವೆ ಕಾರ್ಯಕ್ರಮ ನಡ್ಕೊಂಡು ಹೋಗ್ತಾ ಇದೆ. ನಾವು ಮಗುಗೋಸ್ಕರಗೆ ಜಾಸ್ತಿ ಪರದಾಟಿದ್ವಿ. ಇಲ್ಲಿಗೆ ಬಂದಮೇಲೆ ನಮ್ಗೆ ಮಗುನೂ ಆಯಿತು. 20 ವರ್ಷ ಆಗಿತ್ತು. ಮಕ್ಕಳೇನೂ ಆಗಿರಲಿಲ್ಲ ನಮಗೆ. ದೇವಸ್ಥಾನ ಅಲ್ಲಿ ಇಲ್ಲೆಲ್ಲ ಓಡಾಡದೆ, ಎಲ್ಲೋದ್ರೂ ಏನೂ ಆಗಿರಲಿಲ್ಲ. ಇಲ್ಲಿ ಬಂದಮೇಲೆ 3 ಅಮಾವಾಸ್ಯೆಗೆ ಎಲ್ಲ ಆಯಿತು, ಒಂದು ತೋರಿಸ್ತು ಅಮ್ಮನ. ಅದಾದಮೇಲೆ ನಾವು ಅಮ್ಮಂಗೆ ಏನು ಹರಕೆ ಹೊತ್ಕೊಂಡಿದ್ರೆ ಜಾತ್ರೆಯಲ್ಲಿ ದಾನ ಮಾಡಿಸೋದು ಎಲ್ಲ ಮಾಡ್ತಾಯಿದ್ವಿ. ಬೆಂಗಳೂರು ಹೆಸರುಘಟ್ಟ ರಸ್ತೆ, ಉಳ್ಳಿ ಚಿಕ್ಕನಹಳ್ಳಿ ಬಸ್ ಸ್ಟಾಪು ಸ್ಥಳ ಬಂದು ತೊರೆನಾಕ್ಸಂದ್ರ ಸ್ಟಾಪ್ ಅಂತ ಹೇಳಿಬೋದು, ಅಥವಾ ಉಳ್ಳಿ ಚಿಕ್ಕನಹಳ್ಳಿ ಬಸ್ ಸ್ಟಾಪ್ ಅಂತ ಹೇಳಿಬೋದು. ಅಲ್ಲಿಂದ ಒಂದು 10-20 ಹೆಜ್ಜೆ ನಡ್ಕೊಂಬಂದರೆ ದೇವಸ್ಥಾನ ಸಿಗ್ತದೆ. ಇಲ್ಲಿ ಶ್ರೀ ಕೆಂಪಮ್ಮ ದೇವಿ, ಶ್ರೀ ಆದಿಶಕ್ತಿ ಯಲ್ಲಮ್ಮ ತಾಯಿ, ಚೌಡಮ್ಮ ತಾಯಿ, ಮುನೇಶ್ವರ ಸ್ವಾಮಿ ನೆಲೆಸ್ಕೊಂಡಿದ್ದಾರೆ. ಇದು ಅಮಾವಾಸ್ಯೆ ತುಂಬ ಶ್ರೇಷ್ಠವಾಗಿ ನಡೀತದೆ. ಅಮಾವಾಸ್ಯೆಗೆ ಒಂದು ದಿವಸ ಭಗವಾನ್ ಶನೀಶ್ವರ ಸ್ವಾಮಿ ಬರ್ತಾರೆ. ಅವತ್ತಿಗೆ ಎಲ್ಲಿ ಬಂದು ರಾತ್ರಿಯೆಲ್ಲ ಎಳಬತ್ತಿ ಹಚ್ತಾರೆ. ಭಗವಂತನ ಒಂದು ಆಶೀರ್ವಾದಕ್ಕಾಗಿ ನಾನು ಮುಂದು ಅಂತಿರ್ತಾರೆ. ಆ ಭಗವಂತನ ಒಂದು ಪ್ರಯಾಣ ಆಯಿತು ಅಂದರೆ ಅವ್ರಿಗೆ ಏನು ಬೇಕೋ ಎಲ್ಲ ಬೇಡಿಕೆ ನೆರವೇರಿಸ್ತದೆ. ಅಷ್ಟು ಒಂದು ವೈಭವದಲ್ಲಿ ನಡೀತದೆ. ಹುಣ್ಣಿಮೆ ದಿವಸ ಮಾಮೂಲಿ ಪೂಜೆ ನಡೀತದೆ, ಮಾಮೂಲಿ ಪಟ್ಟ ಪೂಜೆ ನಡೀತದೆ.
ಅಮಾವಾಸ್ಯೆಗಂತೂ ಒಂದು ಕಟ್ಲೆ ನಡೀತದೆ ಇಲ್ಲಿ. ಕಟ್ಲೆ ಅಂತಂದರೆ ಇಡೀ ರಾತ್ರಿ ಶನಿದೇವರ ಕಥೆ ನಡೀತದೆ. ಬೆಳಗಿನ ಜಾವದಲ್ಲಿ ಮಹಾನ್ ಭಾವ ಬರ್ತಾರೆ ಅಂತ ಹೇಳಿ ಜನರ ಒಂದು ಪ್ರೇರಣೆ ಆಗಿದೆ. ಆ ವೈಭವನೇ ಆ ವೈಭವ. ಅಮಾವಾಸ್ಯೆ ಒಂದು ಥರ ಜಾತ್ರೆ ಥರ ಇರ್ತದೆ. ನಮಸ್ತೆ ಎಲ್ಲರಿಗೂ. ನಾನು ಯಲಹಂಕದಿಂದ ಬಂದಿರೋದು. ನನ್ನ ಹೆಸರು ರೂಪಾ ಅಂತ. ನನಗೆ ಮದುವೆ ಆಗಿರಲಿಲ್ಲ. ಲೋಕೇಶ್ ಅಮ್ಮ ಬಂದಮೇಲೆ ನಂಗೆ ಮದುವೆ ಆಯಿತು. ಇಲ್ಲಿ ಕೆಂಪಮ್ಮನ ದೇವಸ್ಥಾನಕ್ಕೆ ಬಂದಾದಮೇಲೆ ಒಂದು ಗಂಡು ಮಗುನೂ ಆಯಿತು. ಬಾಡಿಗೆ ಮನೇಲಿದ್ವಿ ಫಸ್ಟು. ಆಮೇಲೆ ಒಂದು ಮನೆನೂ ಕಟ್ತಾಯಿದ್ದೀವಿ. ಇಲ್ಲಿಗೆ ಬಂದಮೇಲೆ ಎಲ್ಲ ಒಳ್ಳೇದಾಗ್ತಿದೆ. ಶನಿಮಾತ್ಮ ಬರುತ್ತೆ ಅಮಾವಾಸ್ಯೆಗೆ. ಅಮಾವಾಸ್ಯೆ ದಿನ ಎಲ್ಬಟ್ಟು ಹಚ್ಚಿದ್ರೆ ಇನ್ನೂ ಒಳ್ಳೇದಾಗುತ್ತೆ. ಹೋಮ ನಡೆಯುತ್ತೆ. ಹೋಮದಲ್ಲಿ ಭಾಗವಹಿಸಿ ನಮ್ಮಲ್ಲಿರೋ ಕಷ್ಟ ಎಲ್ಲ ಬರೆದು ಅದರಲ್ಲಿ ಹಾಕೋದು ಕೇಳ್ತಾರೆ. ಹೋಮ ಮಾಡುವಾಗ ಅದರ ಹಾಕ್ಬಿಟ್ಟು ನಾವು ಕೈ ಮುಕ್ಕೊಂಡು ಅಕ್ಷತೆ ಕೊಡ್ತಾರೆ. ಅಕ್ಷತೆ ಹಾಕಿದ್ರೆ ಇನ್ನೂ ಒಳ್ಳೆಯದಾಗುತ್ತೆ. ಅಮಾವಾಸ್ಯೆಗೂ ಎಳ್ಬತ್ತಿ ಹಚ್ಚಬೇಕು. ಅಮ್ಮಂಗೆ ಏನು ಸೇವೆ ಆಗುತ್ತೋ ನಮ್ಮ ಕೈಲಿಂದ ಅದು ಮಾಡಬೇಕು. ಅಲಂಕಾರ ಒಪ್ಕೊಂಡಿದ್ರೆ ಅಲಂಕಾರ ಮಾಡ್ತಾರೆ. ಅಂದಾನ ಒಪ್ಕೊಂಡಿದ್ರೆ ಅಂದಾನ ಮಾಡಿಸ್ತಾರೆ. ಇಲ್ಲ ನಮ್ಮಿಂದ ಏನೂ ಆಗೋದಿಲ್ಲ ಅಂದರೆ ಒಂದು ಪೂಜೆ ಕೊಡ್ತಾರೆ, ಮಡ್ಲಕ್ಕಿ ಕೊಡ್ತಾರೆ. ನಮ್ಮ ಕೈಲಿ ಏನಾಗುತ್ತೋ ಅದನ್ನು ಮತ್ತೆ ಅಮಾವಾಸ್ಯೆ ಆದಮೇಲೂ ಮತ್ತೆ ಪೌರ್ಣಮಿಗೂ ಬಂದು ಪೂಜೆ ಮಾಡಿಸ್ತಾರೆ. ಇನ್ನೂ ಕಷ್ಟ ಇದೆ ನಮ್ಗೆ ಬಗೆಹರ್ದಿಲ್ಲ ಅನ್ನೋರು ವಾರನೂ ಬಂದು ಪಟ್ಟ ಕೇಳ್ತಾರೆ, ನಿಂಬೆಹಣ್ಣು ಇಸ್ಕೊಂಡು ಹೋಗ್ತಾರೆ, ಅಕ್ಷತೆ ಇಸ್ಕೊಂಡು ಹೋಗ್ತಾರೆ. ಮತ್ತು ಜಾತ್ರೆ ಟೈಮಲ್ಲಿ ಯಾರ ಕೈಯಲ್ಲಿ ಏನೇನಾಗುತ್ತೋ ಅದೆಲ್ಲ ಮಾಡ್ತಾರೆ. ನಾವು ವರ್ಷ ಒಂದೊಂದು ಮೂಟೆ ಅಕ್ಕಿ ನಮ್ಮ ಕೈಲಾದ ಮಾತ್ರ 2,000 5,000 ಒಂದು ದೇವ್ರ ಪೂಜೆ ಏನಾದರೂ ಒಂದು ಒಪ್ಕೊಂಡು ನಮ್ಮ ಮನೆಯವರು ನಾವು ಎಲ್ಲ ಮಾಡಿಕೊಡ್ತಾಯಿದ್ವಿ. ಅಡುಗೆ ಮನೇಲಿ ಇದ್ವಿ. ನಾವು ಅಮ್ಮರ ಮನೆ ಹತ್ರ ಹೋಗಾದ್ಮೇಲೆ ಅಮ್ಮ ನಿಂಗೊಂದು ಜಾಗ ಕೊಡಿಸ್ತೀನಿ, ಅಲ್ಲೋಗಿ ಮನೆ ಕಟ್ಟು ಅಂತ ಹೇಳಿತ್ತು. ಅದ್ರ ಪ್ರಕಾರ ನಾನು ನಡ್ಕೊಂಡೈತೆ. ನಾವು ಮನೆಯೂ ಕಟ್ಸ್ತಾಯಿದ್ದೀವಿ. ಇನ್ನೊಂದು 6 ತಿಂಗಳಷ್ಟರಲ್ಲಿ ಗುರುಪ್ರವೇಶನೂ ಮಾಡ್ತೀವಿ. ಇಲ್ಲಿ ವಿಶೇಷವಾಗಿ ಅಮ್ಮಂದು ಇದು ಪಟ್ಟನೂ ಆಗ್ತದೆ. ಹಾಗೆ ಹೂವು ಕೇಳುವಂಥವ್ರು 2ಕ್ಕೆ ತಾಂಬೂಲ ಇಟ್ಟು ಹೂವು ಕೇಳ್ಬೋದು. ಆ ಹೂವು ಮಂಗಳವಾರ, ಶುಕ್ರವಾರ, ಭಾನುವಾರ ಈ 3 ದಿನದಲ್ಲಿ ಹೂ ಪ್ರಸಾದ ಕೇಳ್ಬೋದು. ಅಮಾವಾಸ್ಯೆ ದಿವಸ ಬರೀ ತುಂಬ ಅವತ್ತು ಕಟ್ಲೆ ಇರ್ತದೆ, ಅವತ್ತು ಹೂವು ಕೇಳೋಕ್ಕಾಗಲ್ಲ. ಮಂಗಳವಾರ, ಶುಕ್ರವಾರ, ಭಾನುವಾರ ಕೇಳ್ಬೋದು. ಇಂಥದ್ದೇ ಬರಲಿ. ಒಟ್ಟಾಗಿ ಇವಳು ಇದು ಇವತ್ತದು ಕೆಂಪಮ್ಮ ಅಂತಲ್ಲ, ಇದು ಹಿಂದೆ ಪುರಾತನ ಕಾಲದಲ್ಲಿ ನಮ್ಮ ಅಜ್ಜಿ ಪೂಜಾರರು, ನಮ್ಮ ತಂದೆ ಪೂಜಾರರು, ಈಗ ನಾವು ಪೂಜಾರು. ನನಗೆ 95ರಲ್ಲೇ ಈ ಒಂದು ಬಿರುದನ್ನು ಕೊಟ್ಟರು ನಮ್ಮ ತಂದೆ ತಾಯಿ. ನಮ್ಮ ಅಜ್ಜಿ ಇದ್ದಾಗಲೇ ನಮ್ಮ ತಂದೆ 95ರಲ್ಲೇ ಬಿರುದು ಕೊಟ್ಟರು. ಅವತ್ತಿಂದಲೂ ಇದು ನಡ್ಸ್ಕೊಂಬಂದಿದೆ. ಇಲ್ಲಿ ನಾನು 21 ವರ್ಷ ಆಯಿತು ಈ ಉಳ್ಳಿ ಚಿಕ್ಕನಳ್ಳಿಲಿ ಮಾಡಿ. 21 ವರ್ಷದಿಂದ ನಡೀತಾ ಬರ್ತಾ ಇದೆ. ಕಾರ್ಯಕ್ರಮ ಚೆನ್ನಾಗಿ ನಡೀತಾ ಇದೆ. ಈಗ ನಾನು ತುಂಬ ಹುಷಾರಿರಲಿಲ್ಲ. ಇಲ್ಲಿಗೆ ಬಂದು ಕೆಂಪಮ್ಮನ ಸೇವೆ ಮಾಡಿದ್ಮೇಲೆ 20 ವರ್ಷದಿಂದ ಬರ್ತಾಯಿದ್ದೀನಿ. ಬಂದು 1-2 ವರ್ಷಕ್ಕೇ ನನಗೆ ತುಂಬ ಹುಷಾರಿಲ್ದಂಗೆ ಆಗಿತ್ತು. ಇವಾಗ ಚೆನ್ನಾಗಿದ್ದೀನಿ. ತುಂಬ ಪ್ರಪ್ರಥಮವಾಗಿ ಲೋಕೇಶ್ ಸ್ವಾಮೀಜಿಗಳಿದ್ದಾರೆ. ಕೆಂಪಮ್ಮ ತಾಯಿ ತುಂಬ ಪವರ್ಫುಲ್ ತಾಯಿ. ನಮಗೆ 10 ವರ್ಷ ಆಗಿತ್ತು, ಮನೆ ನಿಂತೋಗಿತ್ತು. ಮನೆ ಸೇವೆ ಆಗಿದೆ. ನಾವು ನಮ್ಮ ಯಜಮಾನ್ರು ನಮ್ಮೆಲ್ಲ ಇವಾಗ ಚೆನ್ನಾಗಿದ್ದೀವಿ. 9 ವಾರ ಬಂದರೆ, ಅಮಾವಾಸ್ಯೆಗೆ ಬಂದರೆ ತುಂಬ ಚೆನ್ನಾಗಿ ಒಳ್ಳೇದಾಗುತ್ತೆ. ಪ್ರತಿಯೊಬ್ಬರು ಬಂದಿರೋರು ಎಲ್ರಿಗೂ ಒಳ್ಳೇದಾಗಿದೆ. ಯಾರೂ ವಾಪಸ್ ಆಗಿಲ್ಲ. ಇಡೀ ಜನತೆಗೆ ಎಲ್ಲರೂ ಚೆನ್ನಾಗಾಗಿದ್ದಾರೆ. ಇಲ್ಲಿ ಬಂದಿದ್ದವರು ಎಲ್ಲರೂ ಕುಂಟ್ಕೊಂಬಂದಿದ್ದಾರೆ. ಹುಷಾರಿಲ್ದಿರ ಬಂದಿದ್ದಾರೆ. ಮಕ್ಕಳಿಲ್ದವ್ರಿಗೆ ಮಕ್ಕಳಾಗಿದೆ. ಹುಷಾರಿಲ್ದವ್ರು ಹುಷಾರಾಗಿ ಹೋಗಿದ್ದಾರೆ. ಎಲ್ಲರೂ ಚೆನ್ನಾಗಿ ಇಲ್ಲಿ ಬಂದವ್ರು ಯಾರೂ ಫೇಕ್ ಆಗೋಗಿಲ್ಲ. ಎಲ್ಲರೂ ಚೆನ್ನಾಗಿ ಹೋಗಿದ್ದಾರೆ. ಈಗ ನಾವು ತುಂಬ ಚೆನ್ನಾಗಿದ್ದೀವಿ. ತಾಯಿ ಸೇವೆ ಮಾಡ್ತಾಯಿದ್ದೀವಿ. ತುಂಬ ಪವರ್ಫುಲ್ ಸೇವೆ. ಮನೆ ನಿಂತೋಗಿತ್ತು. 10 ವರ್ಷ ಆಗಿತ್ತು ಸರ್. ಮನೆ ನಿಂತೋಗಿ 10 ವರ್ಷ ಆಗಿತ್ತು. ಮನೆ ತುಂಬ ಚೆನ್ನಾಗಿ 3 ಫ್ಲೋರ್ ಡೂಪ್ಲೆಕ್ಸ್ ಮನೆ ಕಟ್ಸಿದ್ದೀನಿ. ತಾಯಿ ಸೇವೆ ಮಾಡಿದ್ಮೇಲೆ ಡೂಪ್ಲೆಕ್ಸ್ ಮನೆ ಕಟ್ಟಿದ್ದೀವಿ. ನಾನು ನಮ್ಮ ಯಜಮಾನ್ ನಮ್ಮ ಮಗಲ್ಲ ಇವಾಗ ಚೆನ್ನಾಗಿದ್ದೀವಿ. ನಾವು ಬಂದಮೇಲೆ ಎಳ್ಬತ್ತಿ ಹಚ್ಚಿದ್ವಿ, ಇದು ನಿಂಬೆಹಣ್ಣು ದೀಪ ಹಚ್ಚಿದ್ವಿ, ಇದು ಬೆಲ್ಲದ ದೀಪ ಹಚ್ಚಿದ್ವಿ. 9 ವಾರ ನೀರು ಹಾಕ್ಸ್ಕೊಂಡು ಹೋಗಿದ್ದೀವಿ. ಅಭಿಷೇಕದ ನೀರು ಹಾಕ್ಸ್ಕೊಂಡ್ಮೇಲೆ ನಾವು ತುಂಬ ಚೆನ್ನಾಗಿ ಒಳ್ಳೇದಾಗಿದೆ ಸರ್. ಈ ಕೆಂಪಮ್ಮ ದೇವಸ್ಥಾನ ಸನ್ನಿಧಿಗೆ ಬಂದಮೇಲೆ ಮನೆ ನಮ್ಮದು ನಿಂತೋಗ್ಬಿಟ್ಟಿತ್ತು. ಅರ್ಧ ಬರ್ದಾಗಿ 10 ವರ್ಷ ಆಗೋಗ್ಬಿಟ್ಟಿತ್ತು. ಅದು ಕೈಕಿ ಕೆಲಸ ಮಾಡೋಕ್ಕೆ ಆತನೇ ಇರಲಿಲ್ಲ. ಯಾರೋ ವಾಮಾಚಾರ ಅದು ಇದು ಎಲ್ಲ ಮಾಡಿದರು. ಅದನ್ನೆಲ್ಲನೂ ಕೆಂಪಮ್ಮ ತಾಯಿ ದೇವಸ್ಥಾನಕ್ಕೆ ಬಂದಮೇಲೆ ಅದೆಲ್ಲ ಸರಿಯಾಗಿ ಮಾಡಿಕೊಟ್ಟು 10 ವರ್ಷದ ಆದಮೇಲೆ ಡೂಪ್ಲೆಕ್ಸ್ ಮನೆ ಕಟ್ಟಿದ್ದೀವಿ. 3 ಫ್ಲೋರ್ ಡೂಪ್ಲೆಕ್ಸ್ ಮನೆ ಕಟ್ಟಿ ಇವಾಗ ಕೆಂಪಮ್ಮ ತಾಯಿ ಸೇವೆ ಮಾಡ್ತಾಯಿದ್ವಿ. ಕೆಂಪಮ್ಮ ದಯದಿಂದ ಇವಾಗ ನಾವೆಲ್ಲರೂ ಚೆನ್ನಾಗಿದ್ದೀವಿ. ಓಂ ನಮೋ ಭಗವತೆ ಮಹಾದೇವಿ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಿ ರಾಜರಾಜೇಶ್ವರಿ ಭಗವತಿ ಮಹಾದೇವಿ ಮಂಗಳೋ ಜಯ ಮಂಗಳೋ ಶುಭ ಮಂಗಳಂ ನಿತ್ಯ ಪೂಂಜೋತಮಳೆ ಭಗವತೆ ಮಹಾದೇವಿ ಅರಿಶಿನ ಕುಂಕುಮ ಸೋದಿದೆ ನೀನೆದ್ದು ಬಾರೆಯವ್ವ ನೀನೆಲ್ಲದು ಬಾರೆಯವ್ವ ಕುಂದು ಬಾರೆಯವ್ವ ತಿರುತ್ತ ಬಾರೆಯವ್ವ ಅರಿಸುತ್ತ ಬಾರೆಯವ್ವ ಭಕ್ತರ ಮನೆಗೆ ಹೋಗಿ ಭಕ್ತರ ಸಂಕಷ್ಟವನ್ನು ಪರಿಹಾರ ಮಾಡಿ ಭಗವತಿ ಮಹಾದೇವಿ ಮಂಗಳೋ ಜಯ ಮಂಗಳೋ
ಅರತಿ ಬೆಳಗುವೆ ಬಾರವ್ವ ಆನಂದದಿಂದಲಿ ಕಾಯವ್ವ ಅರತಿ ಬೆಳಗುವೆ ಬಾರವ್ವ ಆನಂದದಿಂದಲಿ ಕಾಯವ್ವ ಯುಗದಲ್ಲಿ ಜಗದಾಂಬೆ ತಾಯೇ ಕರುಣೆ ತೋರೆ ಕೆಂಪವ್ವ ಕಲಿಯುಗದಲ್ಲಿ ಜಗದಾಂಬೆ ತಾಯೇ ಕರುಣೆ ತೋರೆ ಕೆಂಪವ್ವ ಅರತಿ ಬೆಳಗುವೆ ಬಾರವ್ವ ಆನಂದದಿಂದಲಿ ಕಾಯುವ ತಂದೆಯು ನೀನೇ ತಾಯಿಯು ನೀನೇ ಬಂಧುವ ನೀನೇ ಬಳಗವು ನೀನೇ ತಂದೆಯು ನೀನೇ ತಾಯಿಯು ನೀನೇ ಬಂಧುವು ನೀನೇ ಬಳಗವು ನೀನೇ ಬಂದ ಭಾತರ ಕಾಯುವಂತ ಬಂದ ಭಾತರ ಕಾಯುವಂತ ಅರಸುತ್ತ ಕಾಯೇ ಕೆಂಪವ್ವ ಅರಸುತ್ತ ಕಾಯೇ ಕೆಂಪವ್ವ ಅರತಿ ಬೆಳಗುವೆ ಬಾರವ್ವ ಆನಂದದಿಂದಲಿ